ಪೈಲ್ವಾನ್ ಹೊಸ ಮದುವೆ ಗಂಡು ಇನ್ವಿಟೇಷನ್ ಪ್ರಿಂಟ್ ಹಾಕಿ ಕೊಟ್ಟಾಯ್ತೇನೋ. ಏಯ್ ಬರ ಇದೇ ಖುಷಿಗೆ ಪೆಗ್ಗಾಕು ಬರ ಗ್ಲಾಸ್ ಎತ್ಕೊಳ. ಬೇಡ ಬಾಸ್, ನಂಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲ ಲವ್ ಹೋಗ್ಲಿ, ಅದನ್ನೇ ಒಂಚೂರು ನಗ್ನಾಗ್ತಾ ಹೇಳು. ಅರ್ಲೆಣ್ಣೆ ಕುಡ್ದವ್ರಂಗೆ ಇರ್ತೀಯಲ್ಲ ಯಾವಾಗ್ಲೂ. ಒಂಚೂರು ಎಣ್ಣೆ ಹೊಡಿಯೋದು ಅಭ್ಯಾಸ ಮಾಡ್ಕೊಳ್ಳೋ, ಚಿಗುರುಕೋತಿಯಾ ನೀನು. ಯಾವಾಗಲೂ ಇದೇ ಥರ ಇದ್ರೆ ಹೊಸ ಮದುವೆ ಗಂಡಿಗೆ ಏನೋ ಪ್ರಾಬ್ಲಮ್ ಇರಬೇಕು, ಯಾವಾಗಲೂ ಹಿಂಗೆ ಇರ್ತಾನ ಅಂತ ಡೌಟ್ ಬರಲ್ವೇನೋ? ಅನುಮಾನ ಬರೋದೇನೋ ಆಲ್ರೆಡಿ ಬಂದಾಯ್ತು ಬಾಸ್. ಏನಾಯ್ತು? ಇವತ್ತು ಇನ್ವಿಟೇಷನ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಗೌತಮ್ ಸರ್ ಕೂಡ ಅದನ್ನೇ ಕೇಳಿದ್ರು, ಯಾಕೆ ಯಾವಾಗಲೂ ಡಲ್ಲಾಗೇ ಇರ್ತೀಯ ಅಂತ. ದೇವ್ರೆ, ಲೋ ನಿನಗೆ ಯಾವ ವಿಷಯನ ಹೆಂಗೆ ಹೇಳ್ಬೇಕು ಅಂತಾನೋ ಗೊತ್ತಿಲ್ವೇನೋ. ಏನೋ ಮಾಡಲಿ ನಿನ್ನ ಕಟ್ಕೊಂಡು ಕುಡ್ದಿದ್ದಲ್ಲ ಹೇಳ್ದೋಯ್ತು ಅಲ್ಲಿ ನಾನ್ ಸೆನ್ಸ್ ತಂದು. ನೀನು ಆಟನ ಬೈದಲ್ಲಿ ಆಡ್ತಾ ಇದೆಯಾ? ಇದು ಭಯ ಪಡೋರು ಆಟ ಆಡೋದಲ್ಲ. ಕಾನ್ಫಿಡೆನ್ಸ್ ಇರಬೇಕು, ಕಾನ್ಫಿಡೆನ್ಸ್, ಧೈರ್ಯವಾಗಿರಬೇಕು. ನೋಡೋ, ನಿನ್ನ ಪಾಲಿಗೆ ನಾನೇ ಧೈರ್ಯ, ನಾನೇ ನಿನ್ನ ಸೆಕ್ಯೂರಿಟಿ ಸಿಸ್ಟಮ್. ನಾನು ಕೊಡೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನೀನು ಆಟ ಆಡ್ತಾ ಹೋಗು. ಮುಂದಕ್ಕೆ ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಕಣೋ. ಬಾಸ್, ಆದ್ರೆ ಸತ್ಯ ಒಂದಲ್ಲ ಒಂದಿನ ಹೊರಗಡೆ ಬಂದಾಗ ಜೀವ ಬಾಯಿಗೆ ಬರಲ್ವಾ ಬಾಸ್? ಈ ದಡ್ಡ, ಹೊರಗಡೆ ಬರೋದಕ್ಕೆ ಫಸ್ಟ್ ಆಫ್ ಆಲ್ ಸತ್ಯ ಒಳಗಿದ್ರೆ ಅಲ್ವೇನು? ಒಳಗೆಲ್ಲೋ ಇದೆ ಸತ್ಯ? ಸತ್ಯ ಸತ್ತೋಗಿದೆ. ಈ ಆಟದ ಮಾರಲ್ ಆಫ್ ದ ಸ್ಟೋರಿನ ನಾನು ಈಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಭಯ ಪಟ್ಕೊಂಡು ಆಟ ಆಡೋರು ತಪ್ಪು ಮಾಡ್ತಾರೆ, ಎಡವಟ್ಟು ಮಾಡ್ಕೋತಾರೆ, ತಗಲಾಕೋತಾರೆ. ಅದೇ ಲೆಕ್ಕಾಚಾರ ಹಾಕಿ ಪ್ಲಾನ್ ಮಾಡಿ ಆಟ ಆಡೋರು ಇತಿಹಾಸನ ಸೃಷ್ಟಿಸ್ತಾರೆ. ಅರ್ಥ ಆಯ್ತಲ್ಲ? ಈ ಪ್ರಪಂಚದಲ್ಲಿ ನಡೀತಾ ಇರೋದೇ ಬರೀ ರೀಲು ಕಣೋ, ರಿಯಲ್ ಅಲ್ಲ. ಆ ಒಂದು ಸೆಗ್ಮೆಂಟಿಗೆ, ಡಿಪಾರ್ಟ್ಮೆಂಟಿಗೆ ನಿಂದು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಅನ್ಕೋ. ಡೋಂಟ್ ವರಿ, ಆ ಆಟದಲ್ಲಿ ಗೆಲ್ಲೋದು ನಾವೇ. ನೋಡು ಪೈಲ್ವಾನ್, ಈ ಮದುವೆ ಅನ್ನೋದು ಬರೀ ಇಬ್ರು ಜೀವನನ ಹೊಸದಾಗಿ ಶುರು ಮಾಡೋದಕ್ಕೆ ಮಾತ್ರ ಕಾರಣ ಆಗಲ್ಲ, ಮುಗಿಸೋದಕ್ಕೂ ಕಾರಣ ಆಗತ್ತೆ. ಮದುವೆ ಅಂದ್ರೆ ಏನು ಅನ್ಕೊಂಡಿದ್ಯಾ? ಅದು ಸೈನೈಡ್ಗಿಂತ ವಿಷಕಾರಿ. ಆ ವಿಷನ ಈ ಮಲ್ಲಿ ಅನ್ನೋಳಗೆ ಒಂಚೂರು ಕುಡಿಸ್ಬೇಕು ಅಷ್ಟೇ. ಸೊ ಡೋಂಟ್ ವರಿ, ಚಿಲ್, ಚಿಯರ್ಸ್. ಅಲ್ಲಪ್ಪ, ನೀವು ಬಿಸ್ನೆಸ್ ಶುರು ಮಾಡಿದಾಗಿಂದ ನಮ್ಮ ಮನೇಲಿ ವಾತಾವರಣನೇ ಹಾಳಾಗ್ಬಿಟ್ಟಿದೆ. ನೀವು ಎಬ್ಸಿರೋ ಬಿರುಗಾಳಿ ನಮ್ಮ ಕಡೆ ಸಿಕ್ಕಾಪಟ್ಟೆ ಬೀಸ್ತಾ ಇದೆ. ಎಲ್ಲರೂ ತರಗಳೆ ತರಗುಡ್ತವ್ರೆ. ಮೆಣಸಿನಕಾಯಿ ಅರ್ಧಿಟ್ಟಂಗಾಗಿದೆ, ಆ್ಯಸಿಡ್ ಜಾಸ್ತಿ ಆಗಿದೆ ಅನಂತಪ್ಪ. ಅದು ಏನಂದರೆ ಈಗ ಯುದ್ಧದ ಸಮಯ ಅಲ್ವಾ, ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಸುಮ್ಮನಾಗ್ಬಿಟ್ಟೆ. ಆಮೇಲೆ ಸೀದಾ ಗಲ್ಲಿಗೇರಿಸ್ಬಿಟ್ರೆ. ಅದು ನಿಜಾನೇ ಅನ್ನಿ, ವಿಚಾರಣೆನೇ ಇಲ್ಲ, ಏಕ್ದಮ್ ಗಲ್ ಶಿಕ್ಷೆ. ಅಂಕಲ್, ನಿಮ್ಗೆ ಇನ್ನೊಂದು ದೊಡ್ಡ ವಿಷಯ ಹೇಳಬೇಕು. ನೀವು ಕಾಲ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಹೇಳೋಕ್ಕಾಗಲಿಲ್ಲ. ಏನಪ್ಪ ಅನ್ನೋದಪ್ಪ ಅಂಥ ವಿಷಯ? ಏನಂತ ಬಾಂಬ್ ಹೇಳೋ ಬೇಗ. ಈ ಹೋಳಿ ಹಬ್ಬದ ದಿವಸ ಸಿಡಿಸ್ತಾರಲ್ಲ, ಕಲರ್ ಬಾಂಬು, ಆ ಥರ ಬಾಂಬ್ ಇದು. ಮಲ್ಲಿಗೆ ಮದುವೆ ಫಿಕ್ಸ್ ಆಗಿದೆ. ಮಲ್ಲಿಗೆ ಮದುವೆ ಫಿಕ್ಸ್ ಆಗಿದೆಯಾ? ಎಂಥ ಖುಷಿ ವಿಷಯ ಹೇಳ್ದಾನಂದಪ್ಪ. ನಿನ್ನ ಬಾಯಿಗೆ ಸಕ್ಕರೆ ಹಾಕಬೇಕು ಒಂದು ಮುಷ್ಟಿ. ಅಂಕಲ್, ಈ ವಿಷಯನ ಲಾಸ್ಟ್ ಟೈಮೇ ನಿಮ್ಗೆ ಹೇಳಬೇಕು ಅಂತ ಇದ್ದೆ, ಅಷ್ಟರಲ್ಲಿ ನೀವು ಕಾಲ್ ಕಟ್ ಮಾಡಿಬಿಟ್ರಿ. ನಾನು ಮತ್ತೆ ಟ್ರೈ ಮಾಡಿದೆ, ಕನೆಕ್ಟ್ ಆಗಲಿಲ್ಲಪ್ಪ. ಹೂನಪ್ಪ, ಅವತ್ತಿನ ಹತ್ರ ಮಾತಾಡ್ತಿದ್ದ, ಸಡನ್ನಾಗಿ ಸಿಸ್ಟರ್ ಬಂದ್ಬಿಟ್ಲ. ಮತ್ತೆ ಯಾಕೆ ರಿಸ್ಕ್ ಅಂತ ಅರ್ಧಕ್ಕೆ ಕಟ್ ಮಾಡಿಬಿಟ್ಟಪ್ಪ, ಸಾರಿ. ಸರಿ ಅಂಕಲ್, ನೀವು ಹೊರಗಡೆ ಬಂದು ಮಾತಾಡಿದ್ರೂ ಪರವಾಗಿಲ್ಲ, ಸುತ್ತಮುತ್ತ ನೋಡ್ಕೊಂಡು ಮಾತಾಡಿ. ಸರಿ ಅಂಕಲ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್. ಆಗಲಿ ಕಣಪ್ಪ, ದೇವರೊಳ್ಳೇದು ಮಾಡಲಿ. ಅಪ್ಪ, ಅಂತೂ ಪಾಪದ ಹುಡುಗಿಗೆ ಆ ಮಲ್ಲಿಗೆ ಮದುವೆ ಫಿಕ್ಸ್ ಆಯ್ತಲ್ಲ. ಬೇಗ ಬಾ, ಟೈಮ್ ಆಯ್ತು. ಆಮೇಲೆ ಬಂಬಡಿ ಹೊಡಿತಾನ ಅಷ್ಟೇ ಗೆಳೆಯ. ಇಲ್ಲ, ನನ್ನ ಮಗನೇ ಬಂದಿಲ್ವಲ್ಲ ಇನ್ನ. ಮಗನ? ಯಾರು? ಸುನೀಲ್. ಅವ್ರ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಾವು ತಾನೇ ಇರೋದು, ಅದಕ್ಕೆ ಮಗ ಅಂದೆ. ಹೌದಲ್ವಾ, ಮರ್ತೇ ಬಿಟ್ಟಿದ್ದೀನಿ. ಇಷ್ಟೊತ್ತಿಗಾಗಲೇ ಬರ್ಬೇಕಿತ್ತಲ್ಲ. ಅವನು ಇಲ್ಲದೆ ಒಳಗಡೆ ಹೋದ್ರೆ ಮದುಮಗನ ಇಲ್ಲದೆ ನೀವಿಬ್ರು ಬಂದು ಏನು ಮಾಡ್ತಿರೋ ಅಂತ ಬೈತಾನೆ. ಈಗಿನ ಕಾಲದ ಹುಡುಗರಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಮದುವೆ ಫಿಕ್ಸ್ ಆಗ್ತಿದ್ದಂಗೆ ಗಡಗಡ ಅಂತ ಓಡ್ ಬರಬೇಕು. ಮದುವೆ ಹತ್ರ ಬರ್ತಾ ಗಾಬ್ರಿಗೆ ಜ್ವರ ಗಿರ ಬಂದ್ಬಿಟ್ಟಿದ್ಯಾ? ಇಲ್ಲ, ಗಾಬ್ರಿಗೆ ಎಸ್ಕೇಪೇ ಆಗ್ಬಿಟ್ಟಿದ್ದಾನೆ. ಹೆಂಗೆ
ಆನಂದ್ ಬರೀ ಅಪ್ಶಕ್ನಿಂದ ಮಾತಾಡ್ಬೇಡ. ಯಾವಾಗ್ಲೂ ಹೀಗೆ ಬೇಡದೇ ಇರೋದ್ ಮಾತಾಡ್ತಿರ್ತೀಯ. ಇರ್ಲಿ ಬಿಡಿ ಚಿನ್ನ, ಸುಮ್ಮನೆ ಏನೋ ಬಾಯಿ ಮಾತ್ಕಂಗಂದೆ ಅಲ್ವೇ. ಇಷ್ಟಕ್ಕೂ ನಾನು ಹೇಳಿದಲ್ಲ ಹಂಗಂಗೆ ಆಗ್ಬಿಡುತ್ತೇನೆ. ಆ ಥರ ಆಗಾಗ ನಾನೇನು ದೇವ್ರ ಇಲ್ಲ, ನನ್ನ ನಾಲ್ಗೆಲ್ಲ ಮಚ್ಚೆ ಇದೆಯಾ? ಕೆಲವು ವಿಷಯನ ಕಾಮಿಡಿಗೆ ಹೇಳ್ತೀನಿ, ಕಾಮಿಡಿಯಾಗೆ ತಗೊಂಡ್ಬಿಡೋದನ್ನ. ಕಾಮಿಡಿನಾ? ನೀನ್ ಯಾವಾಗ್ಲೂ ಹೀಗೆ ಸೀರಿಯಸ್ ಸಿಚುವೇಶನ್ ಯಾವಾಗ್ಲೂ ಕಾಮಿಡಿ ಮಾಡ್ಬಿಡ್ತೀಯ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಅಲ್ವಾ ನಿಂಗೆ? ಚಿನ್ನ ಏನು ಹಿಂಗನ್ಬಿಟ್ಟೆ? ನನಗೆ ಸೀರಿಯಸ್ನೆಸ್ ಇಲ್ವಾ? ಅಲ್ಲ ನಿನ್ ಜೊತೆ ಮುಟ್ಕೊಂಡು ಹೇಳಿ ನಂಗೆ ಸೀರಿಯಸ್ನೆಸ್ ಇಲ್ಲ ಅಂತ ಏನು ಹಿಂಗೆ ಮಾತಾಡ್ತಾ ಇದೆಯಾ? ಚಿನ್ನ ಮದುವೆ ಆದಾಗಿಂದ ಇವತ್ತಿನವರೆಗೂ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ, ರಾಣಿ ಥರ ನೋಡ್ಕೋತಾ ಇದ್ದೀನಿ. ನನಗೆ ಸೀರಿಯಸ್ನೆಸ್ ಇಲ್ವಾ? ಮದುವೆ ಆಗ್ತಿದ್ದಂಗೆ ಪ್ಯಾಕ್ ಟು ಪ್ಯಾಕ್ 2 ಮಕ್ಕಳನ್ನ ಕೊಟ್ಟಿದ್ದೀನಿ, ಇವತ್ತಿನವರೆಗೂ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ನನಗೆ ಸೀರಿಯಸ್ನೆಸ್ ಇಲ್ವಾ? ಸುಮ್ಮನೆ ಇರ್ತೀಯಾ? ಮಕ್ಳು ಆಗೋದೇ ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು, ಈಗ ನಾವು ಬೀಗರು, ಸ್ವಲ್ಪ ಗತ್ತಿರ್ಲಿ, ಗಾಂಭೀರ್ಯನೂ ಇರ್ಲಿ, ನೆನ್ಪಿರ್ಲಿ. ಗೊತ್ತು, ಗಂಭೀರ್ ಅಮ್ಮ, ಉಸಿರಾಡಕ್ಕೆ ಆಗಲ್ವಲ್ಲೇ? ಮತ್ತೆ ಕಾಮಿಡಿನಾ? ಚಿನ್ನ ನೋಡು, ನನ್ನ ಸುತ್ತ ಇರೋರು ಎಲ್ಲರೂ ನಗನಗ್ತಾ ಇರಬೇಕು. ಅದು ಬಾ 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 ಗಾಡಿಯ ಮದುವೆ ಗಂಡು ಬಾರ ರಾಜ. ಯಾಕೋ ಲೇಟು? ಸಾರಿ ಸರ್, ಅದು ಸ್ವಲ್ಪ ಲೇಟ್ ಆಗೋಯ್ತು, ಟ್ರಾಫಿಕಲ್ಲಿ ಸಿಗಾಕೋಗ್ಬಿಟ್ಟಿದೆ. ಇರ್ಲಿ ಬಿಡು. ನೋಡೋ, ಬೆಂಗಳೂರಲ್ಲಿ ಇದ್ದೀವಿ ಅಂತ ಗೊತ್ತಾಗದೆ ನಾವು ಟ್ರಾಫಿಕಲ್ಲಿ ತಗಲಾಕೊಂಡಾಗ. ಡೋಂಟ್ ವರಿ, ಬಾ. ಯಾಕೆ ಡಲ್ ಆಗಿದೆಯಾ? ಏನಾಯ್ತು? ಇಲ್ವಲ್ಲ ಸರ್? ಇಲ್ಲ, ಸ್ವಲ್ಪ ಯಾಕೋ ನರ್ವಸ್ ಅಲ್ಲಿ ಇದ್ದಂಗಿದ್ದಾನೆ. ನಿನಗೆ ಮದುವೆ ಫಿಕ್ಸ್ ಆಗಿದೆ ಕಣೋ. ನಿನ್ನ ಮದುವೆ ಗಂಡು ಫ್ಲಡ್ ತರ ನಿಗಿನಿಗಿ ಅಂತ ಹೊಳಿತಿರ್ಬೇಕಣ. ಜೀರೋ ಕಂಡು ಬಲ್ ತರ ಡಲ್ ಆಗ್ಬಿಟ್ಟಿದ್ಯಾ? ಯಾಕೆ, ಏನಾಯ್ತು ಹೇಳೋ? ಏನಿಲ್ಲ ಸರ್, ನಾನು ಆರಾಮಾಗಿದ್ದೀನಿ. ಆನಂದ್, ನೀನ್ ಹೇಳ್ದಾಗೆ ಸ್ವಲ್ಪ ನರ್ವಸ್ ಆಗಿದ್ದಾನೆ. ಅಪ್ಪ ಈಗಲೇ ನರ್ವಸ್ ಆಗ್ಬಿಟ್ರೆ ಹೆಂಗೋ? ಮದುವೆ ಆದ್ಮೇಲೆ ರಿಯಲ್ ಹಾರರ್ ಶೋ ಇರೋದು. ಅಭಿ ಪಿಕ್ಚರ್ ಬಾಕಿ ಹೇ. ಏನೇನೋ ಹೇಳಿ ಎದುರಿಸ್ಬೇಡ. ನಿನ್ ಬಾಯಲ್ಲಿ ಒಂದು ಒಳ್ಳೆ ಮಾತು ಬರಲ್ಲ ಅಲ್ವಾ? ನಾನು ಹೆದರ್ಸ್ತಾ ಇಲ್ಲಮ್ಮ, ಇರೋ ವಿಷಯ ನಾವು ಅನುಭವಿಸ್ತಾನ ಹೇಳ್ತಾ ಇದ್ದೀನಿ. ಈಗ ಹೈವೇಲಿ ಹೋಗ್ತಿರೋವಾಗ ಬೋರ್ಡ್ಗಳು ಹಾಕಿರ್ತಾರಲ್ಲ, ರಸ್ತೆ ಕೊನೆ ಎಚ್ಚರಿಕೆ, ಹೇರ್ ಪಿನ್ ಕರ್ವಿದೆ ಎಚ್ಚರಿಕೆ ಅಂತ. ಆ ಎಚ್ಚರಿಕೆ ಕೊಡೋ ಕೆಲಸ ಮಾಡ್ತಾ ಇದ್ದೀನಿ. ಸುನಿಲ, ಯು ಡೋಂಟ್ ವರಿ. ಮದುವೆ ಆಗೋವರೆಗೂ ಅಷ್ಟೇ ಕೊಣ ಈ ಭಯ. ಮದುವೆ ಆದಮೇಲೆ ಹೆಂಡತಿ ಜೊತೆಗೆ ಹಂಗೇ ಒಂದು ರೌಂಡ್ ಹೋಗಿ ಬರ್ತಿಯಲ್ಲ, ಅವಾಗೆಲ್ಲ ಸರಿ ಹೋಗುತ್ತೆ. ಆನಂದ್, ಹೀಗೆ ಮಾತಾಡ್ಕೊಂಡಿರ್ತೀಯಾ? ಲೇಟ್ ಆದ್ರೆ ಡುಮ್ಮ ಸರ್ಕಲ್ ಅದೇ ತಿಂತೀಯಾ? ಬೇಗ ಬಾ. ನೋಡಿ, ಸುನಿಲ್ ಬಾಮ್ಮ. ಬನ್ನಿ ಸುನಿಯವ್ರೆ, ಇಬ್ರು ಸೇರ್ಕೊಂಡು ಲಗ್ನ ಪತ್ರಿಕೆ ಪೂಜೆ ಮಾಡಿ. ಅಮೃತಧಾರೆ